ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರೋ ವೀಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ. ಕರಕ್ಯಾತನಹಳ್ಳಿಯಲ್ಲಿ ಇರ್ತಕ್ಕಂಥ ಸ್ವಾರಮ್ಮನ ದೇವಸ್ಥಾನದ ಒಂದು ವ್ಯೂ ತೋರಿಸ್ತು ನೋಡಿ. ದಯವಿಟ್ಟು ಯಾರೋ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. 10 ಬೆಳ್ಳ ಆರತಿಯಲ್ಲಿ ಮಾಡ್ತಾರೆ. ಇಲ್ಲಿ ಭಾರಿ ಆರತಿ ಮಾಡ್ತಾರೆ. ಇಲ್ಲಿ ಯಾಕಾಗಿ ಮಾಡ್ತಾರೆ ಅನ್ನೋದು ದಯವಿಟ್ಟು ಈ ವಿಡಿಯೋದಲ್ಲೆಲ್ಲ ತಿಳ್ಕೊಳ್ಳೋಣ. ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾರು ನಮ್ಮ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿರ್ತೀನಿ. ದಯವಿಟ್ಟು ಇಲ್ಲಿ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಓಕೆ, ನೀವು ಏನಕ್ಕಾಗಿ ಈ ಥರ ಆರತಿ ಮಾಡ್ತಾ ಇದ್ದೀರಾ? ಅದೇ ಏನು ಹುಷಾರಿರಲಿಲ್ಲ? ಗಂಟಲು ನೋವಿತ್ತು, ಈ ಥರ ಆರತಿ ಮಾಡ್ತಿದ್ದೀರಾ. ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು? ಇದು 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 2ನೇ ವರ್ಷನೋ ಇದು 1ನೇ ವರ್ಷನೋ? ಇದು 4-5 ವರ್ಷದಿಂದ ಈ ಥರ ಮಾಡ್ಕೊಳ್ತಿದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು. ನೋಡಿ, ಸಣ್ಣ ಸಣ್ಣ ಮಕ್ಕಳು ಸಮೇತ ಆರತಿ ತಗೊಂಡು ಹೋಗ್ತಾ ಇದ್ದಾರೆ ಕೈಯಲ್ಲಿ. ಅಂದರೆ ಇಲ್ಲಿನ ಒಂದು ದೇವರಿನ ಭಕ್ತಿ ಎಷ್ಟಿದೆ ಅನ್ನೋದು ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ನೋಡಿ, ಇನ್ನೂ ಸಂಪೂರ್ಣವಾಗಿಲ್ಲ, ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಆರತಿನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 2 ವರ್ಷದಿಂದ. ಏನು ಅಂದ್ಕೊಂಡಿದ್ರಿ ನೀವು? ಮಕ ಎಲ್ಲನ ದದ್ರಿಸ್ಕೊಂಡಿತ್ತು. ಬೆಳ್ಳಾರ್ತಿ ಮಾಡ್ತೀನಿ, ಬೆಳ್ಳಾರ್ತಿನ ನನ್ಗೆ ವಾಸ ಮಾಡಮ್ಮ ಅಂತ ಕೈ ಮುಕ್ಕೊಂಡೆ ವಾಸಿ ಆಯ್ತು, ಮಾಡ್ತೀನಿ. ವಾಸಿ ಆಗುತ್ತಾ? ಗಾಳಿ ಗಾಳಿ ಬಿಡಿ, ಏನು ತೊಂದರೆ ಇಲ್ಲ, ತೊಂದರೆ ಇಲ್ಲ, ಬನ್ನಿಲ್ಲ ಅತ್ತಂತ ಇಲ್ಲ. ನಿಮ್ದು ಯಾವ ವರ್ಷ? ಕುಂಬಾರನಾಗನಹಳ್ಳಿ. ಯಾಕಾಗಿ ಈ ಥರ ಮಾಡ್ತಾ ಇದ್ದೀರಾ? ಭಕ್ತಿ. ಏನು ಹುಷಾರಿರ್ಲಿಲ್ಲ, ಏನಕ್ಕಾಗಿ ಕೇಳಿದ್ರೆ? ಒಟ್ಟಿಗೆ ನಿಮ್ಮ ಹರಕೆಯನ್ನು ತೀರ್ಸೋದಕ್ಕೋಸ್ಕರವಾಗಿ ಈ ಥರ ಆರತಿ ಮಾಡ್ತಾ ಇದ್ದೀರಾ. ಓಕೆ ಓಕೆ, ಥ್ಯಾಂಕ್ ಯು. ದೇವರಲ್ಲಿ ಎಷ್ಟೊಂದು ಸತ್ಯವಿದೆ ಅನ್ನೋದಕ್ಕೆ ಇದೇ ಉದಾಹರಣೆ. ಇನ್ನು ಮುಂದೆ ತೋರಿಸ್ಕೊಡ್ತೀನಿ ಬನ್ನಿ. ಕರಕ್ಯಾತನಹಳ್ಳಿಯಲ್ಲಿ ಇರ್ತಕ್ಕಂಥ ಸ್ವಾರಮ್ಮನ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ, ಯಾವ ರೀತಿ ಎಲ್ಲ ಇದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತಿದೆ ಅನ್ನೋದು ದಯವಿಟ್ಟು ವಿಡಿಯೋದಲ್ಲೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಲಿ. ಸಾಕಷ್ಟು ಮಾಹಿತಿ ಕೊಡ್ತೀನಿ. ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿದ್ದು. ಓಕೆ, ಸ್ವಾರಮ್ಮನಿಗೆ ಮಡ್ಲಕ್ಕಿ ಕಟ್ಟಬೇಕಾದ್ರೆ ಅದು ಇವತ್ತು ಅಗ್ನಿಗೊಂಡಲ್ವಾ, ಅಗ್ನಿಗೊಂಡದ ಅದನ್ನ ಅಗ್ನಿನೇ ಅಂದರೆ ಬೆಂಕಿನೇ ಸ್ವಾರಮ್ಮಗೆ ಮಡ್ಲಕ್ಕಿಯಾಗಿ ಕಟ್ಟೋದು ಇಲ್ಲಿನ ಒಂದು ಅಂದರೆ ವಿಶೇಷತೆ. ಇದು ಒಂದು ವಿಶೇಷತೆ. ಅಂದರೆ ಅದು ಹಿಂದಿನ ಕಾಲದಿಂದ ಬಂದಿರತಕ್ಕಂಥ ಇದೊಂದು ಸಂಪ್ರದಾಯ. ಸ್ವಾರಮ್ಮನಿಗೆ ಮತ್ತೆ ಅಗ್ನಿಗೊಂಡಕ್ಕೆ ಹೋಗಿರ್ತಕ್ಕಂಥ ಅಗ್ನಿ ಉರಿತಿದೆಯಲ್ಪ, ಅದೇ ಕೆಂಡನ ಸ್ವಾರಮ್ಮನಿಗೆ ಮಡ್ಲಕ್ಕಿಯಾಗಿ ಕಟ್ತಾರಂತೆ. ಇಲ್ಲಿನ ಒಂದು ವಿಶೇಷತೆ ಅದು. ನೋಡಿ, ಅದರದ್ದು ವಿಡಿಯೋಸ್ ಎಲ್ಲ ನಾನು ಸಂಪೂರ್ಣ ಮಾಹಿತಿ ತೋರಿಸ್ಕೊಡ್ತೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡ್ದಲ್ಲಿ ನೋಡಿ ಈ ವಿಡಿಯೋನ. ಇದು ಶಂಕರಲಿಂಗನ ಅಂದರೆ ಸ್ವಾರಮ್ಮನ ಗಂಡ ಶಂಕರಲಿಂಗನಿಗೆ ಅಲ್ಲಿ ಬಂಡೆ ಮೇಲೆ ಇರ್ತಕ್ಕಂಥ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋದ್ರೆ ಅಂದ್ರೆ ಜುಟ್ಟಿಲ್ಲದ ಕಾಯಿನೇ ಹೊಡಿತಕ್ಕಂಥದ್ದು ಅಲ್ಲೊಂದು ವಿಶೇಷತೆ. ಇದನ್ನ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ. ಇಲ್ಲಿನ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಯಾವ ರೀತಿ ಜನಸಂಖ್ಯೆ ಇದೆ, ಯಾವ ರೀತಿ ಭಕ್ತಾದಿಗಳು ಬರ್ತಿದ್ದಾರೆ ಅನ್ನೋದೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ.
ನೋಡ್ತಿದ್ದೀರಲ್ವಾ ಎಷ್ಟೊಂದು ಜನ ಹರಕೆಯನ್ನು ಹೊತ್ಕೊಂಡು ಬಂದು ಇದನ್ನ ಹರಕೆ ತೀರಿಸ್ತಾ ಇದ್ದೀರಾ ಅಂತೇಳಿ. ದಯವಿಟ್ಟು ನೀವು ಏನಾದರೂ ಹರಕೆ ಮಾಡಿದರೆ ಅದನ್ನ ತೀರಿಸ್ರಿ ಅಂತ ಹೇಳಿದ್ರೆ ನಿಮಗೆ ಪ್ರತಿಫಲ ಅಂದರೆ ನಿಮಗೆ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ, ದಯವಿಟ್ಟು ಈ ವಿಡಿಯೋ ನೋಡ್ತಕ್ಕಂಥವ್ರು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ನೋಡಿ ಅಂಗೈ ಆರತಿ ಅಂತೇಳಿ 10 ಬೆಳ್ಳ ಆರತಿ, ಅಂಗೈ ಆರತಿ ಯಾವ ರೀತಿ ತೊಗೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಎಲ್ಲ ದಯವಿಟ್ಟು ವಿಡಿಯೋದಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನೋಡಿ ಎಷ್ಟೊಂದು ಇಲ್ಲಿ ಶಕ್ತಿ ಇದೆ ಅನ್ನೋದು, ಅಂದರೆ ಸ್ವಾರಮ್ಮನ ಒಂದು ಎಷ್ಟೊಂದು ಶಕ್ತಿ ಇದೆ ಅಂತೇಳಿ ದಯವಿಟ್ಟು ಈ ವಿಡಿಯೋದಲ್ಲೆಲ್ಲ ತೋರಿಸ್ಕೊಡ್ತಿದ್ದೀನಿ. ನೀವು ಅಷ್ಟೇ ಯಾವುದಾದ್ರೂ ಕೆಲಸ ಅಂದ್ಕೊಂಡ್ರೆ ಖಂಡಿತ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಸಾಕಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ಸಾಕಷ್ಟು ಶಕ್ತಿ ಇದೆ ಇದರಲ್ಲಿ. ದಯವಿಟ್ಟು ಯಾರು ಅಂದರೆ ತಿರಸ್ಕರಿಸಬೇಡಿ. ನೋಡಿ ಯಾವ ರೀತಿಯ ಆರ್ಕೆಯನ್ನು ತೀರಿಸ್ತಾ ಇದ್ದಾರೆ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.